ನೋಡ್ರಿ ನಮ್ದ ಆದಂಗ ಬೇರೆ ಹೆಣ್ಮಕ್ಳದ್ ಆಗ್ಬಾರ್ದು. ಈಗ ಇಬ್ರು ಅಕ್ಕನ್ ಕಳ್ಕೊಂಡಿವಿ, ಇನ್ನೊಬ್ಬರದ್ ಆಗ್ಬಾರ್ದು. ಅವ ಸಿಗ್ಬೇಕು, ಅವ್ನಿಗೆ ಶಿಕ್ಷೆ ಕೊಟ್ಟಿದ್ದ ರೂಪದಲ್ಲೇ ಕೊಡ್ಬೇಕು. ಇಬ್ರನ್ನು ಕೊಲ್ಬೇಕು, ಅಲ್ಲೇ ಚೆನ್ನಮ್ ಸರ್ಕಲ್ದಾಗ ಕೊಲ್ಬೇಕು. ನಮ್ ಕೈಯಾಗ ಕೊಡ್ರಿ, ನನ್ ಕೈಯಾಗ ಕೊಡ್ರಿ, ನನ್ಗ್ ಕೇಸ್ ಬರ್ಲಿ. ನಮ್ಮ ಅಕ್ಕನ್ ಸಾವಿಗೆ ಕಾರಣ ಹುಡುಕ್ತೀನಿ. ನನ್ನ ಮ್ಯಾಗ ಕೇಸ್ ಆಗ್ಲಿ, ನನ್ ಜೀವನ ಹಾಳಾದ್ರೂ ಪರವಾಗಿಲ್ಲ. ಅವ್ನ ಸಾಕ್ಷಿ ಜೈಲಿಗೆ ಹೋಗ್ತೀನಿ. ನೀವು ನ್ಯಾಯ ಕೊಡೋ ಮಟ್ಟ ಅಷ್ಟೇ. ಕೊಡ್ಲಿಲ್ಲ ಅಂದ್ರೆ ವಿಷ ತಗೊಂಡ್ ಸತ್ ಬಿಡ್ತೀವಿ ಅಷ್ಟೇ. ತೊಳಿಲ್ಲ ರೀ ಅವ್ರ ಮೂಢನಂಬಿಕೆ ಅಂದ್ರೆ ಈಗ ಅವ್ರ ಮನೆಯಾಗ ಇನ್ನವ್ರ ಹೆಣ್ಮಕ್ಳು ಇದಾರ ಇಲ್ರಿ. ಈಗ ನಮ್ಮ ಅಕ್ಕ ಇಲ್ಲಿ ಸತ್ ಬಿದ್ದಾಳ, ಓಣ್ಯಾಗಿನವ್ರು ಯಾರು ಬಂದು ನೋಡಿಲ್ಲ. ಇವ್ರು ಹೋಗಿ ಕಂಪ್ಲೇಂಟ್ ಕೊಟ್ರು ಮೂಢನಂಬಿಕೆ ಹೋಗಂತಂದ್ರ ಈಗ ಸತ್ತ ಅಲ್ಲ, ಅದು ಮೂಢನಂಬಿಕೆ. ಕರ್ಕೊಂಬರ್ರಿ ಅಂತ ಹೇಳ್ರಿ, ಕರ್ಕೊಂಬಂದ್ ಬಿಡ ಅಂತ ಹೇಳ್ರಿ ನಮ್ಮ ಅಕ್ಕನ್. ಈಗೆಲ್ಲಾರು ರೊಕ್ಕ ಕೊಡಕ್ ಬರ್ತಾರ, 1 ಲಕ್ಷ 2 ಲಕ್ಷ 10,000 20,000 ಬರ್ತಾರಲ್ಲ, ಅಂತ ದೊಡ್ಡ ಬಂಗಾರನ ಕಳ್ಕೊಂಡಿವಿ. ಆ ರೊಕ್ಕ ತಗೊಂಡ್ ಏನ್ ಮಾಡ್ಬೇಕು ಹೇಳ್ರಿ ನಾವು? ಅಕ್ಕಿ ಇದ್ಲಂದ್ರ ಅದಕ್ಕಿಂತ ರೊಕ್ಕ ಅಷ್ಟು ದುಡಿತಿದ್ಲು. ಅಂತ ಜೀವನ ಕಳ್ಕೊಂಡಿವ್, ರೊಕ್ಕ ತಗೊಂಡ್ ಏನ್ ಮಾಡ್ಬೇಕು? ನಾವ್ ಏನು ಕೇಳತಿಲ್ಲ. ನೀವ್ ಅಗ್ಲೆ ಮುಗ್ಲೆ ಕೇಳಿದ್ರು ಇದೆ ಚೆನ್ನಮ್ ಸರ್ಕಲ್ ಕರ್ಕೊಂಬರ್ರಿ, ಅವ ಸಿಕ್ರ ಕರ್ಕೊಂಬರ್ರಿ. ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಹುಬ್ಳಿ ಮಂದಿ ಹೊಡೆದು ಸಾಯಿಸ್ತಾರ. ಅವ್ರಿಗೆ ಪೊಲೀಸ್ರಿಗೆ ಆಗ್ಲಿಲ್ಲ ಅಂದ್ರೆ ಹುಬ್ಳಿ ಮಂದಿ ಹೊಡೆದು ಸಾಯಿಸ್ತಾರ. ಪೊಲೀಸರು ರೊಕ್ಕ ಇದ್ದವ್ರು ನೋಡ್ತಾರ್ರಿ. ಅವ 10,000 ರೂಪಾಯಿ 20,000 ರೂಪಾಯಿ ಕೊಟ್ರ ಮುಗಿದೋತ, ಅವ್ನಿಗೆ ಬಿಟ್ಬಿಡ್ತಾರ. ಹೆಣ್ಣಿಗೆ ನ್ಯಾಯ ಎಲ್ಲೈತ್ರಿ? ಹೆಣ್ಮಕ್ಳು ಹೆಂಗ್ ಓಡಾಡ್ಬೇಕು? ರೋಡ್ನಾಗ ಹೆಂಗ್ ಓಡಾಡ್ಬೇಕು? ದುಡಿಬೇಕ ಹೆಂಗ? ಗಂಡ ನೆಟ್ಗಿಲ್ಲ, ಚಲೋ ಇಲ್ಲ ಅಂದ್ರ ದುಡಿಬೇಕ ಹೆಂಗ? ಅವ್ರು ರೋಡ್ ಈಗ ಮನ್ಯಾಗ ಆತ, ನಾಳೆ ರೋಡ್ನಾಗ ಆಗ್ತೈತಿ, ನಾಳೆ ಓಣ್ಯಾಗ ಹಾಕ್ತಾರ. ಅಲ್ಲಿ ಮಟ ಸುಮ್ನೆ ಇರ್ತೀರಿ? ಅದ ಒಂದ ಕೇಳದ, ಅವ ಸಿಗ್ಬೇಕಷ್ಟೇ ಸಾಕು. ನಮ್ಗೆ ಯಾರ ರೊಕ್ಕ ಬೇಡ, ಯಾರ ರೂಪಾಯಿ ಬೇಡ, ನಾವ್ ದುಡ್ಕೊಂಡ್ ತಿಂತೀವಿ. ಅವ ಸಿಗ್ಲಿಲ್ಲ, ವಿಷ ತಗೊಂಡ್ ಸಾಯ್ತಿವಿ. ನಮ್ 4 ಮಂದಿ ಸಾವಿಗೆರ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ ಸರ್ಕಾರ. ಅಷ್ಟೇ ಮಾತಾಡೋದು. ಅವ ಸಿಗ್ಬೇಕಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.